ಬೋವಿ ನಿಗಮದಲ್ಲಿ ಅಧ್ಯಕ್ಷರಿಂದಲೇ ಕಮಿಷನ್ ಬಿರುಗಾಳಿ. ರವಿಕುಮಾರ್ ಕಮಿಷನ್ ದಂಧೆ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಬೋವಿ ನಿಗಮದಲ್ಲಿ ಅಧ್ಯಕ್ಷರಿಂದಲೇ ಕಮಿಷನ್ ಬಿರುಗಾಳಿ ಎದ್ದಿರುವಂತದ್ದು. ರವಿಕುಮಾರ್ ಕಮಿಷನ್ ದಂಧೆ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ. ಫಸ್ಟ್ ಬ್ರೇಕ್ ಮಾಡಿದ್ದೆ ಈ ಸುದ್ದಿಯನ್ನ ನ್ಯೂಸ್ 18 ಕನ್ನಡ. ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಬೋವಿ ಸಮಾಜ ಸೇವಾ ಸಂಘದಿಂದ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿದೆ. ರವಿಕುಮಾರ್ ವಿರುದ್ಧ ದೂರು ದಾಖಲಿಸಿ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ. ಪ್ರಕರಣದ ತನಿಖೆ ನಡೆಸಿ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಬೋವಿ ನಿಗಮದ ಭ್ರಷ್ಟಾಚಾರ ಬಯಲಿಗೆಳೆದಿದ್ದೆ ನಿಮ್ಮ ನ್ಯೂಸ್ 18. ಆ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ. ಅಲ್ಲಿನ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಬೋವಿ ಸಮಾಜದವರು ಆಗ್ರಹಿಸ್ತಾ ಇದ್ದಾರೆ. ಈವನ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ರವಿಕುಮಾರ್, ಭೇಟಿ ಆಗ್ತೀನಿ ನೋಡೋಣ, ಅವರೇನಾದ್ರೂ ಸೂಚನೆ ಕೊಟ್ಟರೆ ಆಮೇಲೆ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲೇ ಮಾತನಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಲೋಕಾಯುಕ್ತದಲ್ಲೂ ಕೂಡ ದೂರನ್ನ ಕೊಡಲಾಗಿದೆ. ಬೋವಿ ಸಮಾಜದಿಂದ ದೂರನ್ನ ಕೊಡಲಾಗಿರುವಂಥದ್ದು. ಲೋಕಾಯುಕ್ತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾರಾ, ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಅವ್ರು ಏನಾದರೂ ವಸ್ತುಸ್ಥಿತಿಯನ್ನ ಹೊರಗೆಳಿತಾರಾ ಕಾದ್ ನೋಡ್ಬೇಕಾಗಿದೆ. ಆದರೆ ಸರ್ಕಾರಕ್ಕಂತೂ ನೈತಿಕತೆನೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇಷ್ಟೆಲ್ಲ ಬಹುದೊಡ್ಡ ಆರೋಪ ಬಂದಿದ್ರು ಕೂಡ, ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ, ಅದಾದ್ಮೇಲೆ ಎಲ್ಲವೂ ಕೂಡ ತೆಪ್ಪಗಾಗ್ಬಿಟ್ಟಿದೆ, ತಣ್ಣಗಾಗ್ಬಿಟ್ಟಿದ್ದಾರೆ. ಬೋವಿ ನಿಗಮದಲ್ಲಿನ ಅವ್ಯವಹಾರ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ ಹೇಳಿದ್ದಾರೆ ತಪ್ಪಿದ್ರೆ ರಾಜೀನಾಮೆ ಅಂತ, ಸಿಎಂ ತನಿಖೆ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ತಪ್ಪಿದ್ರೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರು. ಬೋವಿ ನಿಗಮದ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಅದು ವಿಡಿಯೋನಲ್ಲಿ ನಾನು ಇದನ್ನು ಯಾರೋ ಬಂದು ನನ್ನ ಭೇಟಿ ಆಗಿದ್ರು, ಅದು ತನಿಖೆ ಆಗಲಿ, FSL ರಿಪೋರ್ಟ್ ಬರಲಿ, ಅದು ಏನಾದರೂ ಪ್ರೂವ್ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ. ಅದರಲ್ಲಿ ಏನೋ ಇವರು ತಿರ್ಚಿ ಹಾಕಿದ್ದಾರೆ ಅಂತ ನಮ್ಮ ಬೋವಿ ನಿಗಮದ ಅಧ್ಯಕ್ಷ ಹಾಕ್ತಾ ಇದ್ದಾರೆ. ನಾವು ತನಿಖೆಗೆ ಒಪ್ಕೊಂಡು ನಾವು ತನಿಖೆ ಮಾಡಿಸ್ತೀವಿ ಅಂತ CM ಅವರು ಹೇಳಿದ್ದಾರೆ. ಆಂಬಿಗ್ವಿಟಿಯಲ್ಲಿದೆ. ರಾಜೀನಾಮೆ ಇಸ್ಕೊಂಡು ತನಿಖೆ ಮಾಡೋಣ, ನೋಡೋಣ ಅದೇನಿದೆ ಅದು CM ಅವರು ಡಿಸೈಡ್ ಮಾಡ್ತಾರೆ. ಆದರೆ ತನಿಖೆಗೂ ಅಧ್ಯಕ್ಷರು ಓಪನ್ ಇದ್ದಾರೆ, FSL ಏನು ಮಾಹಿತಿ ಬೇಕು ಅದಕ್ಕೂ ಓಪನ್ ಇದ್ದಾರೆ. ಅಲ್ಲಿ ಅವ್ರು ಬಂದಿದ್ದು ನಿಜ ಅಂತ ಕೂಡ ಒಪ್ಕೊಂಡಿದ್ದಾರೆ. ಬಟ್ ಕೆಲವು ವಿಚಾರಗಳು ಅದರಲ್ಲಿ ಸತ್ಯದಿಂದ ದೂರ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೇನಿದೆ ತನಿಖೆ ಆಗಲಿ. ಆಬ್ವಿಯಸ್ಲಿ ಮುಜುಗರ ಆಗುತ್ತೆ. ಅದರಲ್ಲಿ ಇದು ಏನಿದೆ, ಈಗ ನನ್ನ ಮೇಲೂ ಆರೋಪ ಬಂದಿತ್ತು, ಹೌದಾ ಇಲ್ಲ, ಸರ್ಕಾರಕ್ಕೆ ಮುಜುಗರ ಆಯ್ತಾ ಇಲ್ಲ. ಅದು ಯಾವುದು ಬೀದರ್ ಬೋವಿ ನಿಗಮದ ರವಿಕುಮಾರ್ ರಾಜೀನಾಮೆ ಯಾವಾಗ? ಸಿಎಂ ಸೂಚಿಸಿ 3 ದಿನ ಕಳೆದ್ರೂ ಕೂಡ ರಾಜೀನಾಮೆಯನ್ನ ಕೊಟ್ಟಿಲ್ಲ. ಸಿಎಂ ಮಾತಿಗೂ ಕಿಮ್ಮತ್ತು ಕೊಡಲ್ವಾ ರವಿಕುಮಾರ್ ಅನ್ನುವಂಥ ಪ್ರಶ್ನೆ ನಿನ್ನೆಯಿಂದಲೂ ಕೂಡ ಇದೆ. 2 ದಿನ ಕಳಿಲಿ ಅಂತ ಹೇಳಿದ್ರು ರವಿಕುಮಾರ್. CM DCM ಹೇಳಿದ್ರೆ ರಾಜೀನಾಮೆ ಕೊಡ್ತಾರಂತೆ. ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ರವಿಕುಮಾರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳ ಹೇಳಿದ ನಂತರನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಯಾರು ಪ್ರಭಾವಿ ಅನ್ಕೊಳ್ಬೇಕು ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿಗಿಂತ ದೊಡ್ಡವರಾಗ್ಬಿಟ್ರ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅಥವಾ ತುಂಬಾ ಪ್ರಭಾವವನ್ನ ಬಳಸಿ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಸೈಲೆಂಟ್ ಆಗುವಂತೆ ಮಾಡಿದ್ದಾರ? ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರಲ್ಲ, ತನಿಖೆ ಆಗಬೇಕು, FSL ರಿಪೋರ್ಟ್ ಬರಬೇಕು, ತನಿಖೆ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಬೇರೆ ಹೇಳಿದ್ದಾರೆ. ಹಂಗಾದ್ರೆ ಇದು ಮುಗ್ದೋದ ಕತೆ. ರಾಜೀನಾಮೆ ಕೊಡೋದೇ ಇಲ್ವಾ ಹಾಗಾದ್ರೆ ರವಿಕುಮಾರ್ ಅನ್ನುವಂಥ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಮುಖ್ಯಮಂತ್ರಿಗಳು ಸೂಚಿಸಿದ್ರು, ಆದ್ರೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ FSL ರಿಪೋರ್ಟ್ ಎಲ್ಲ ಬರಲಿ, ರವಿಕುಮಾರೇ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕೂಡ ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹಾಗಾದ್ರೆ ರಾಜೀನಾಮೆ ಕೊಡೋದೇ ಇಲ್ವಾ ರವಿಕುಮಾರ್ ಅಂತ? ಬಹುಶಃ ರಾಜೀನಾಮೆ ಕೊಡಲ್ಲ ಅನ್ಸುತ್ತೆ ಪೃಥ್ವಿರಾಜ್. ಆ ಕಾರಣಕ್ಕೋಸ್ಕರವಾಗಿನೇ ಈಗಾಗಲೇ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ AI ಬಣ್ಣ ಬಳಸಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಈಗ ಈ ಒಂದು ಉತ್ತರವನ್ನು ಕೊಟ್ಟಿರುವಂತದ್ದು, ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಪ್ರಕರಣ ಅವ್ರದೇ ಸರ್ಕಾರ ಇದೆ, ಹೇಳಿದರೆ FSL ರಿಪೋರ್ಟ್ ಬರಲಿ, ತನಿಖೆ ಮಾಡಲಿ ಅನ್ನುವಂಥದ್ದು. ಅವ್ರ ಸರ್ಕಾರ ಬಂದು ಅವ್ರನ್ನ ಬಚಾವ್ ಮಾಡುವಂತದ್ದು ಕೂಡ ಹುನ್ನಾರ ಆಗ್ಬಹುದು. ಆದ್ರೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮ ದೊಡ್ಡ ಮಟ್ಟದ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನು ತಂತು. ಅದೇ ರೀತಿಯಾಗಿ ಬೋವಿ ಅಭಿವೃದ್ಧಿ ನಿಗಮ ಕೂಡ ಬರುವಂತ ದಿನಗಳಿಗೆ ಪ್ರತಿಪಕ್ಷಗಳಿಗೆ ದೊಡ್ಡ
ಆಡಳಿತ ಅಸ್ತ್ರವಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಸರ್ಕಾರ ಇಲ್ಲೊಂದು ಕಡೆ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಒಂದು ರೀತಿ ಎಚ್ಚರಿಕೆ ನಡೆಯನ್ನ ತೋರಿದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಅದಕ್ಕೋಸ್ಕರನೇ ಕಳೆದ 3 ದಿನಗಳ ಹಿಂದೆನೆ ಮುಖ್ಯಮಂತ್ರಿಗಳು ಅವರಿಗೆ ರಾಜೀನಾಮೆಗೆ ಸೂಚನೆಯನ್ನು ಕೊಟ್ಟರು ಕೂಡ ಇದುವರೆಗೆ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಬಹುಶಃ ಕೊನೆಯ ಕ್ಷಣದಲ್ಲಿ ಇದು ತನಿಖೆ ಮಾಡಿ ಅಂತಿಮವಾಗಿ ವರದಿ ಬಂದ ಮೇಲೆ ನೋಡೋಣ ಅನ್ನೋ ಒಂದು ಮನಸ್ಥಿತಿಗೆ ಸರ್ಕಾರ ಬಂದಿದೆ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಇದುವರೆಗೂ ಕೂಡ ರವಿಕುಮಾರ್ ಅವರಿಂದ ರಾಜೀನಾಮೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿಲ್ಲ. ಮತ್ತೆ ಮತ್ತೊಂದು ಕಡೆ ಲೋಕಾಯುಕ್ತಕ್ಕೂ ಕೂಡ ಈಗಾಗಲೇ ಭೋವಿ ಸಮಾಜದಿಂದ ದೂರನ್ನು ಕೊಟ್ಟಿರುವಂತದ್ದು. ಯಾವಾಗ ಈ ಒಂದು ಪ್ರಕರಣ ಬಂತು ಹೊರಗಡೆ ಬಂತು ಇವರು ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಮತ್ತೆ ತನಿಖೆಯನ್ನು ಕೂಡ ಮಾಡಬೇಕು ಮತ್ತೆ ಅಧ್ಯಕ್ಷ ಸ್ಥಾನದಿಂದ ಕೂಡ ವಜಾಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಮತ್ತೆ ಭೋವಿ ಸಮಾಜದ ಸ್ವಾಮೀಜಿಗಳೇ ಈ ಒಂದು ಪ್ರಕರಣ ಹೊರಗಡೆ ಬಂದ ಕೂಡಲೇ ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ಮೊದಲು ಇವರನ್ನ ವಜಾಗೊಳಿಸಬೇಕು ಮತ್ತೆ ಇವರಿಂದ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳು ಎಚ್ ಸಿ ಮಹದೇವ್ ಅವರು ಈ ಒಂದು ಇಲಾಖೆಗೆ ಬರ್ತಾರೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಇವರು ರಾಜೀನಾಮೆಗೆ ಕೂಡ ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸಂಬಂಧಪಟ್ಟಂತ ಸಚಿವರುಗಳು ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು. ಆದ್ರೂ ಕೂಡ ಎಚ್ ಸಿ ಮಹದೇವ್ ಅವರು ಕೂಡ ಈ ಒಂದು ವಿಚಾರವಾಗಿ ಇನ್ನೂ ಕೂಡ ಮಾತಾಡ್ತಾ ಇಲ್ಲ. ಮತ್ತೆ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಮಾಡಿಸಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಈ ಒಂದು ಪ್ರಕರಣ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಿಡಿಯೋದಲ್ಲಿ ಅವರು ಕಮಿಷನ್ ವಿಚಾರ ಪ್ರಸ್ತಾಪ ಮಾಡುವಂತದ್ದು ಮತ್ತೆ ಕೋಟಿಗಟ್ಟಲೆ ಬೇಡಿಕೆಯನ್ನು ಇಟ್ಟಿರುವಂತದ್ದು ಮತ್ತೆ ಶಾಸಕರಿಗೆ ಮತ್ತು ಸಚಿವರಿಗೆ ಇಷ್ಟು ಪರ್ಸೆಂಟೇಜ್ ಕಮಿಷನ್ ಕೊಡಬೇಕು ಅನ್ನುವಂಥದ್ದು ಮತ್ತೆ 60% ಕಮಿಷನ್ ವಿಚಾರ ಅವರ ಕಚೇರಿಯಿಂದಲೇ ಚರ್ಚೆ ಆಗ್ತಾ ಇದೆ. ಇದು ಒಂದು ವಿಚಾರ ಜಗತ್ ಜಾಹೀರಾದ್ರೂ ಕೂಡ ಈ ಒಂದು ಇದರ ಒಂದು ಪ್ರಕರಣ ಬಗ್ಗೆ ಸರ್ಕಾರ ಇನ್ನೂ ಕೂಡ ಕ್ರಮವನ್ನು ಕೈಗೊಳ್ಳದಿರುವಂತದ್ದು ಒಂದು ದುರಂತ ಅಂತ ಹೇಳಬಹುದು. ಮತ್ತೆ ನೈತಿಕತೆ ಪ್ರಶ್ನೆ ಮಾಡುವಂತಹ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣದ ಬಗ್ಗೆ ರಾಜ್ಯದ ಜನರಿಗೆ ಏನ್ ಹೇಳ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.